ಬಟ್ಟೆ ಹರಿದು ಹೋದರೆ ತಕ್ಷಣ ಟೈಲರ್ ಹತ್ರ ಹೋಗ್ತೀರಾ? ಇದಕ್ಕೆ ಒಂದು ಸಿಂಪಲ್ ಸೊಲ್ಯೂಷನ್ ಇದೆ. ಇದೊಂದು ಹೊಸ ಡ್ರೆಸ್ಸು ಮಳೆಗೆ ಸಿಗಾಕೊಂಡು ಬ್ಯಾಕ್ ಸೈಡ್ ಸ್ವಲ್ಪ ಹರಿದಿತ್ತು. ಅದನ್ನು ಒಂದೇ ಸಲ ನಾನು ಹಾಕೊಂಡಿದ್ದು ಡ್ರೆಸ್ಸು. ಹಳೆ ಡ್ರೆಸ್ ಆದರೆ ಬಿಸಾಡ್ಬೋದು, ಬಟ್ ಹೊಸ ಡ್ರೆಸ್ ಆದರೆ ಬಿಸಾಡೋಕ್ಕೆ ಮನಸ್ಸೇ ಆಗಲ್ಲ. ನಾನು ಒಂದೆರಡು ವೀಡಿಯೋಸ್ ನೋಡಿದ್ದೆ, ಈ ಥರ ಹರಿದೋಗಿರೋ ಬಟ್ಟೆನ ರೆಡಿ ಮಾಡ್ಕೊಳ್ಬೋದು ಅಂತ. ಓಕೆ, ನಾನು ಟ್ರೈ ಮಾಡೋಣ ಅಂದ್ಕೊಂಡು ಈ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡೆ. ನೋಡಿ ನನಗಂತೂ ತುಂಬಾ ಆಶ್ಚರ್ಯ ಆಯಿತು. ನಾನು ಅದನ್ನೆಲ್ಲ ಅಷ್ಟು ನಂಬ್ತಿರ್ಲಿಲ್ಲ ಇದೆಲ್ಲ ಸುಳ್ಳು ಅಂತ. ಬಟ್ ನಾನೇ ಅದನ್ನು ಟ್ರೈ ಮಾಡೋದು ನಿಜ ನನಗೆ ಸಖತ್ ಇಷ್ಟ ಆಗೋಯಿತು. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತಂದರೆ, ನಮಗೆ ಎಲ್ಲಿ ಬಟ್ಟೆ ಹರಿದೋಗಿದೆ ಅದ್ರ ಬ್ಯಾಕ್ ಸೈಡ್ನಲ್ಲಿ ಎಷ್ಟು ಹರಿದಿದೆ ಅಷ್ಟನ್ನು ಕಟ್ ಮಾಡಿಕೊಂಡು ಆ ಬಟ್ಟೆ ಮೇಲೆ ಆ ಒಂದು ಟೇಪ್ನ ಇಟ್ಟು ಅದ್ರ ಮೇಲೆ ಜಾಸ್ತಿ ಹರಿದಿದೆ ಅಂದರೆ ಅದೇ ಕಲರ್ ಬಟ್ಟೆ ತೊಗೊಳ್ಳಿ, ಸ್ವಲ್ಪ ಹರಿದಿದೆ ಅಂದರೆ ಅವಶ್ಯಕತೆ ಇಲ್ಲ. ಸೊ ಆ ಟೇಪ್ ಮೇಲೆ ಆ ಬಟ್ಟೆನ ಇಟ್ಬಿಟ್ಟು ಒಂದು 10 ರಿಂದ 15 ಸೆಕೆಂಡು ಮೀಡಿಯಂ ಹೀಟ್ನಲ್ಲಿ ಒಂದು ಐರನ್ನ ಪ್ರೆಸ್ ಮಾಡಿ ಅಷ್ಟೇ, ನೀಟಾಗಿ ಕ್ಲೋಸ್ ಆಗುತ್ತೆ. ಜಸ್ಟ್ 62 ರೂಪಾಯಿಗೆ ಮಲ್ಟಿಪರ್ಪಸ್ ಟೇಪ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಇದು ಪ್ಯಾಂಟ್ನ ಹೆಮ್ ಮಾಡೋಕ್ಕೆ ಮತ್ತು ಸ್ಕರ್ಟ್ ಎಡ್ಜ್ಗೆ, ಸ್ಯಾರಿ ಫಾಲ್ ಹಾಕೋಕ್ಕೆ, ಟೈಲರ್ಸ್ಗೂ ತುಂಬಾ ಯೂಸ್ ಆಗುತ್ತೆ. ಸ್ಟ್ರೈಟ್ ಸ್ಟಿಚ್ ಮಾಡೋಕ್ಕೆ ಮತ್ತು ಬ್ಯಾಚುಲರ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ. ಮಿಷಿನ್ ಇಲ್ಲದಲ್ಲೇ ಇರೋರಿಗೂ ತುಂಬಾ ಯೂಸ್ ಆಗುತ್ತೆ. ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತು, ಇದು ಉಪಯೋಗ ಆಗುತ್ತೆ ಅನ್ಸುತ್ತೆ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಪ್ರಾಡಕ್ಟ್ ಲಿಂಕ್ ಬೇಕಾದರೆ ಲಿಂಕನ್ನು ಕಮೆಂಟ್ ಮಾಡಿ, ನಾನು ನಿಮಗೆ DM ಮಾಡ್ತೀನಿ. ಥ್ಯಾಂಕ್ ಯು.